ನಮಸ್ಕಾರ ವೀಕ್ಷಕರೇ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮರುವೆ ಸಾರನ್ನು ಮಾವಿನಕಾಯಿ ಹಾಕಿ ನಾನು ಮಾಡ್ತಾಯಿದ್ದೆ. ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಈ ಒಂದು ಮರುವೆ ಸಿಕ್ಕಿದರೆ ನೀವು ಖಂಡಿತ ಈ ಒಂದು ಸಾರು ಈ ಥರ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಮಾವಿನ ಹಣ್ಣಿನ ಸೀಸನಲ್ಲಿನೂ ಕೂಡ ಹಾಗೆ. ಇವಾಗ ಈ ಸೀಸನಲ್ಲಿ ಆಯಾಯ ಸೀಸನಲ್ಲಿ ಆಯಾಯ ಪದಾರ್ಥಗಳನ್ನು ಮಾಡ್ಕೊಂಡು ತಿಂದರೆ ಟೇಸ್ಟು ಸಖತ್ತಾಗೇ ಬರುತ್ತೆ, ರುಚಿನೂ ಹಾಗೆ ತುಂಬಾ ಚೆನ್ನಾಗಿರುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಇನ್ನೊಬ್ಬರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾ ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಫಸ್ಟ್ ನಿಮ್ಮ ಮೊಬೈಲಿಗೆ ಬರುತ್ತೆ. ಸಿಂಪಲ್ಲಾಗಿರುವಂಥ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಾ ಇರ್ತೇನೆ, ಪಟ್ಟಂತ ಮಾಡ್ಕೊಳ್ಬೋದು. ಇಲ್ಲಿ ಮರುವಾಯನ್ನು ನಾನು ಅದನ್ನು ಒಡೆದು ರೆಡಿ ಮಾಡಿನೇ ಇಟ್ಕೊಂಡಿದ್ದೆ ನೋಡಿ. 1 kg ಆಗುವಷ್ಟು ಮರುವಾಯಿ ಇದೆ. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಒಡೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಇವಾಗಲೇ ನಾನು. ಅದನ್ನು ಈಗ ನಾನಿಲ್ಲಿ ಸೈಡಲ್ಲಿ ಇಟ್ಕೊಳ್ತೇನೆ. ಈಗ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಬೇಕು. ಈಗ ಮರುವಾಯಿಯನ್ನು ಸೈಡಲ್ಲಿ ಇಟ್ಕೊಂಡು ನಾನಿವತ್ತು ಮಾವಿನಕಾಯಿ ಹಾಕಿ ಮಾಡ್ತಾ ಇರೋದ್ರಿಂದ 1 ಮಾವಿನಕಾಯಿಯನ್ನು ತೊಗೊಂಡಿದ್ದೆ. ಇದರಲ್ಲಿ ಅರ್ಧ ಮಾವಿನಕಾಯಿಯನ್ನು ಹಾಕ್ಕೊಳ್ತೇನೆ ನಾನು. 1 ಹಾಕಿದರೆ ತುಂಬ ಹುಳಿಯಾಗಿಬಿಡುತ್ತೆ. ಹಾಗಾಗಿ ಹುಳಿ ನಿಮ್ಮ ಅನುಗುಣಕ್ಕೆ ತಕ್ಕಂತೆ, ನೀವು ಮಾಡುವ ಪ್ರಮಾಣದ ಮೇಲೆ ಅನುಗುಣಕ್ಕೆ ತಕ್ಕಂತೆ. ಮಾವಿನಕಾಯಿ ತುಂಬ ಹುಳಿ ಇತ್ತಂದರೆ ಕಡಿಮೆ ಹಾಕ್ಕೊಳ್ಬೋದು. ಇಲ್ಲಿ 1 ಬೌಲ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ, 5-6 ಬ್ಯಾಡಗೆ ಮೆಣಸಿನ್ಕಾಯಿಯನ್ನು ತೊಗೊಂಡಿದ್ದೆ. ಹುರಿದಂಥ ಬ್ಯಾಡಗೆ ಮೆಣಸಿನ್ಕಾಯಿ, ಹಾಗೆ ಕೊತ್ತಂಬರಿ ಕಾಳನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ. 1.5 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು ಹಾಕ್ಕೊಳ್ತಾ ಇದ್ದೆ. 1/4 ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ಳೋಣ. 10-20 ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೆ ನೋಡಿ. ನಂತರ 1 ಚಿಟಿಕೆ ಆಗುವಷ್ಟು ಓಂ ಕಾಳು, ಅಂದರೆ ಮೆಂತ್ಯ ಕಾಳು ಹಾಕಿದ್ದೆ. ಇವಾಗ ನಾನು 1 ಚಿಟಿಕೆ ಆಗುವಷ್ಟು ಓಂ ಕಾಳನ್ನು ಕೂಡ ಹಾಕ್ಕೊಳ್ತೇನೆ ನಾನು. ಮೆಂತ್ಯ 1 ಚಿಟಿಕೆ, ಹಾಗೆ 1 ಚಿಟಿಕೆ ಆಗುವಷ್ಟು ಓಂ ಕಾಳು ಹಾಕಿದ್ದೆ. ಮತ್ತು 1 ಚಿಟಿಕೆ ಆಗುವಷ್ಟು ಅರಿಶಿಣದ ಪುಡಿಯನ್ನು ಹಾಕ್ಕೊಂಡಿದ್ದೆ. ಇಲ್ಲಿ ಒಂದು ಈರುಳ್ಳಿ, 4-5 ಎಸಳು ಬೆಳ್ಳುಳ್ಳಿಯನ್ನು ತೆಗೆದಿಟ್ಕೊಂಡಿದ್ದೆ. ಇದನ್ನೆಲ್ಲವನ್ನು ಹಾಕಿ ಈಗ ಮಿಕ್ಸಿ ಬೌಲಲ್ಲಿ ಹಾಕಿ ಇದನ್ನು ನೈಸಾಗಿ, ಅಂದರೆ ತುಂಬಾ ನೈಸ್ ಅಲ್ಲ, ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡಿದ್ದೆ. ತುಂಬ ನೈಸು ಅಲ್ಲ, ತುಂಬ ತರಿತರಿನೂ ಅಲ್ಲ, ಆ ಥರ ರುಬ್ಕೊಂಡಿದ್ದೆ. ಇಲ್ಲಿ 1 ಮಾವಿನಕಾಯಲ್ಲಿ ಅರ್ಧ ಮಾವಿನಕಾಯಿಯನ್ನು ನಾನೀಗ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ. ನಾ ಮಾಡ್ತಾ ಇರೋದು ಪ್ರಮಾಣಕ್ಕೆ 1 kg ಇರೋದ್ರಿಂದ ಅರ್ಧ ಮಾವಿನಕಾಯಿ ಸಾಕಾಗುತ್ತೆ. ತುಂಬ ಹುಳಿ ಇದೆ, ಹಾಗಾಗಿ ಜಾಸ್ತಿ ಆಗೋದೇನು ಬೇಡ. ಇದು ಹುಳಿ ಇತ್ತಂದರೆ 1 ಮಾವಿನಕಾಯಿ ಹಾಕಿದರೆ ನಡೆಯುತ್ತೆ. ಸ್ವಲ್ಪ ಹುಳಿ ಜಾಸ್ತಿನೇ ಇದೆ, ಹಾಗಾಗಿ ಅರ್ಧ ಮಾವಿನಕಾಯಿ ಹಾಕಿ 1 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಟಿದ್ದೆ. ಈಗ ಮಸಾಲೆ ರುಬ್ಬಿದ್ದನ್ನು ಪಾತ್ರೆಗೆ ಹಾಕ್ಕೊಂಡು ಈಗ ಅದನ್ನು ಚೆನ್ನಾಗಿ ರೆಡಿ ಮಾಡ್ಕೊಳ್ಬೇಕು. ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ. ನಾನು ಸ್ವಲ್ಪ ತೆಳುವಾಗಿಯೇ ಮಾಡ್ತಾಯಿದ್ದೆ, ತುಂಬ ದಪ್ಪವಾಗಿ ಮಾಡ್ತಾಯಿಲ್ಲ ಇವತ್ತು. ಒಂದೊಂದು ಸಲ ತುಂಬ ಸುಕ್ಕ ಮಾಡೋದಿತ್ತಂದರೆ ದಪ್ಪವಾಗಿ ಮಾಡಬೇಕಾಗತ್ತೆ. ನಾನು ಸ್ವಲ್ಪ ತೆಳುವಾಗಿಯೇ ಮಾಡ್ತಾ ಇರೋದು. ಮಾವಿನಕಾಯಿ ಹಾಕಿ ಮಾಡೋದ್ರಿಂದ ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ಈ ರೀತಿಯೇ ಮಾಡ್ತಾಯಿದ್ದೆ. ಇದಕ್ಕೆ ಈಗ ಈ ಮಸಾಲೆಗೆ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ. ಮೊದಲು ಮಸಾಲೆಯನ್ನು ಕುದಿಸ್ಕೊಳ್ಬೇಕು. ಈಗ ನಾವು ಕಟ್ ಮಾಡಿದಂಥ 1 ಈರುಳ್ಳಿಯನ್ನು ಹಾಕ್ಕೊಂಡಿದ್ದೆ ನೋಡಿ. ಇದನ್ನೀಗ ಒಲೆ ಮೇಲೆ ಇಟ್ಬಿಟ್ಟು ಮಸಾಲೆಯನ್ನು ಫಸ್ಟಿಗೆ ಕುದಿಸ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಮಸಾಲೆಗೆ ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಬಿಟ್ಟು ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕಟ್ ಮಾಡಿದಂಥ ಮಾವಿನಕಾಯಿಯನ್ನು ಕೂಡ ಹಾಕ್ಕೊಳ್ತೇನೆ. ಈಗ ನಾನು ಹಾಕ್ಬಿಟ್ಟು ಈ ಮಸಾಲೆಯನ್ನು ಒಂದು ಸ್ವಲ್ಪ ಕುದಿ ಬರುವ ಹಾಗೆ ಒಂದು ಜಾಸ್ತಿ ಕುದಿಸುವುದು ಬೇಡ, ಸ್ವಲ್ಪ ಕುದಿ ಬರಬೇಕಾಗತ್ತೆ. ಆನಂತರ ಮರುವಾಯನ್ನು ಹಾಕ್ಕೊಳ್ಳೋದು. ಈಗ ಇದು ಮಸಾಲೆ ಕುದೀತಾ ಇದೆ. ಈಗ ನಾನಿಲ್ಲಿ ರೆಡಿ ಮಾಡಿ ಇಟ್ಟಂಥ ಮರುವಾಯನ್ನು ಹಾಕ್ಕೊಂಡು ಇದನ್ನು ಮತ್ತೆ ಕುದಿಸ್ಕೊಳ್ಬೇಕೀಗ. ಈ ಮಾವಿನಕಾಯಿ ಹಾಕಿ ಈ ಸೀಸನಲ್ಲಿ ಮಾಡಿಕೊಂಡ್ರೆ ತುಂಬಾ ಟೇಸ್ಟ್ ಕೊಡುತ್ತೆ. ಮರುವಾಯಿ ಮತ್ತು ಏಡಿ ಇವನ್ನೆಲ್ಲ ಮಾವಿನಕಾಯಿ ಸೀಸನಲ್ಲಿ, ಮಾವಿನ ಹಣ್ಣಿನ ಸೀಸನಲ್ಲಿ ಅದನ್ನು ಹಾಕ್ಕೊಂಡು ನಾವು ಈ ರೀತಿ ಒಂದು ಪದಾರ್ಥ ಮಾಡಿಕೊಂಡ್ರೆ ಸಖತ್ತಾಗೇ ಇರುತ್ತೆ ನೋಡಿ. ಇದಕ್ಕೆ ನಾನು ಬೇರೆ ಏನು ಹುಳಿ ಹಾಕಲಿಲ್ಲ, ಮಾವಿನಕಾಯಿ ಹುಳಿನೇ ಸಾಕಾಗುತ್ತೆ. ಹಾಗಾಗಿ ನೀವು ಮಾವಿನ ಹಣ್ಣಿದ್ರೂ ಈ ರೀತಿಯೇ ಮಾಡ್ಕೊಳ್ಬೋದು. ಒಂದು ವೇಳೆ ಕಾಯಿ ಸಿಕ್ಕಿದ್ರೂ ಈ ರೀತಿ ಮಾಡ್ಕೊಳ್ಳಿ, ತುಂಬಾ ಟೇಸ್ಟ್ ಕೊಡುತ್ತೆ. ನೀವು ಒಮ್ಮೆ ಮಾಡಿದರೆ ಗೊತ್ತಾಗುತ್ತೆ ಅದರ ಟೇಸ್ಟ್ ಏನಂತೇಳಿ. ಮತ್ತೆ ನೀವು ಖಂಡಿತ ಮಾಡ್ಕೊಳ್ಬೇಕು ಅನಿಸುತ್ತೆ, ಅಷ್ಟು ರುಚಿ ಕೊಡುತ್ತೆ. ಈಗ ಮರುವಾಯಿ ಹಾಕಿದ ನಂತರ ನಾನು ಮತ್ತೆ ಕುದಿಸ್ಕೊಳ್ತಾ ಇದ್ದೆ ನೋಡಿ. ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು. ಸ್ವಲ್ಪ ಸೌಟಲ್ಲಿ ಆ ಕಡೆ ಈ ಕಡೆ ಮಾಡ್ಕೊಳ್ಬೇಕಾಗತ್ತೆ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಆ ಥರನೇ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಚೆನ್ನಾಗಿ ಕಲಿಸ್ಕೊತಾ ಇದ್ದರೆ ಅದು ಮೇಲ್ಗಡೆ ಇರುವ ಎಲ್ಲ ಕೆಳಗೆ ಅಂದರೆ ಮರುವಾಯಲ್ಲಿರುವಂಥ ಮಾಂಸ ಎಲ್ಲ ಬಿಟ್ಟು ಹೋಗುತ್ತೆ. ಹಾಗಾಗಿ ನಿಧಾನವಾಗಿ ಅದನ್ನು ಈ ರೀತಿ ನಾವು ಆ ಕಡೆ ಈ ಕಡೆ ಅದನ್ನು ಸೌಟಲ್ಲಿ ಮಾಡ್ಕೊಳ್ಬೇಕು.
ಈಗ ಚೆನ್ನಾಗಿ ಕುದ್ದು ನಾನು ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೆ ನೋಡಿ. ಮರ್ವಾಯಿ ಸಾರು ರೆಡಿಯಾಗಿದೆ. ಮಾವಿನಕಾಯಿಯ ಮರ್ವಾಯಿ ಸಾರು ರೆಡಿಯಾಗಿದೆ. ನೀವು ಒಮ್ಮೆ ಟ್ರೈ ಮಾಡ್ಕೊಳ್ಳಿ. ನಮ್ಮ ಕಡೆ ಇದನ್ನು ಮರ್ವಾಯಿ ಮಳಿ ಅಂತಲೂ ಕರೀತಾರೆ, ಮಳಿ ಸಾರು ಅಂತಲೂ ಹೇಳ್ತಾರೆ. ತುಂಬಾ ಟೇಸ್ಟಿಯಾಗಿ ಬಂದಿದೆ, ಸಖತ್ತಾಗಿ ಬರುತ್ತೆ. ನೀವು ಖಂಡಿತ ಮರ್ವಾಯಿ ಸಿಕ್ಕಿದರೆ, ಈಗ ಮಾವಿನಕಾಯಿ ಸೀಸನ್ ಇರೋದ್ರಿಂದ ಈ ರೀತಿ ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು.